Hi friends, welcome back to our YouTube channel Commerce Channel. ಇವತ್ತಿನ ಕ್ಲಾಸ್ದಾಗ ಫಿಫ್ತ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಫಿಫ್ತ್ ಚಾಪ್ಟರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆಗಿದ್ದು 5 ಮಾರ್ಕ್ಸಿನ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣಂತೆ. ಅದಕ್ಕಿಂತ ಫಸ್ಟ್ ಅದು ಫಾರ್ಮ್ಯಾಟ್ ನೋಡ್ಕೊಂಡಂತೆ ಯಾವ ಥರ ಬಿಡಿಸ್ತಾರಂತೆ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಫಂಡ್ ಫ್ರಮ್ ಆಪರೇಷನ್ ತಗೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಹಚ್ಕೋತೀವಿ. ಫಸ್ಟ್ ಕ್ಲೋಸಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ತೊಗೊಂಡು ಔಟರ್ ಕಾಲಮಿಗೆ ಹಚ್ಕೋತೀವಿ. ನೆಕ್ಸ್ಟ್ ಆ್ಯಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಇಲ್ಲಿ ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ದಾಗ ಯಾವ್ಯಾವ ತಗೋತೀವಿ. ಇನ್ಕ್ರೀಸ್ ರಿಸರ್ವ್ ಏನಾದರೂ ಇನ್ಕ್ರೀಸ್ ಇತ್ತಂದ್ರೆ ನಾವು ಅದನ್ನ ಆ್ಯಡ್ ಮಾಡ್ಕೋತೀವಿ. ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಆಫ್ ಇದ್ರೆ ಆ್ಯಡ್ ಮಾಡ್ಕೋತೀವಿ. ಡೆಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್ ಅಂದ್ರೆ ಡಿವಿಡೆಂಟು ಟ್ಯಾಕ್ಸು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇವೇನಾದರೂ ಕೊಟ್ಟು ನಾವು ಆ್ಯಡ್ ಮಾಡ್ಕೋತೀವಿ. ನೆಕ್ಸ್ಟ್ ನಾನ್ ಆಪರೇಟಿಂಗ್ ಇನ್ಕಮ್ದಾಗ ಓಪನಿಂಗ್ P&L ನ ಲೆಸ್ ಮಾಡ್ಕೋತೀವಿ. ನೆಕ್ಸ್ಟ್ ಇನ್ಕ್ರೀಸ್ ಇದ್ರೆ ಆ್ಯಡ್ ಮಾಡ್ಕೋತೀವಿ, ಡಿಕ್ರೀಸ್ ರಿಸರ್ವ್ ಇದ್ರೆ ಲೆಸ್ ಮಾಡ್ಕೋತೀವಿ. ನೆಕ್ಸ್ಟ್ ಇಲ್ಲೇ ಗುಡ್ ವಿಲ್ ರಿಟರ್ನ್ ಆಫ್ ತಗೋತೀವಿ, ಇಲ್ಲೇ ಗುಡ್ ವಿಲ್ ಕ್ರಿಯೇಟೆಡ್ ಇದ್ರೆ ತಗೋತೀವಿ, ಇಲ್ಲೇ ಡೆಪ್ರಿಸಿಯೇಷನ್ ತಗೋತೀವಿ, ಇಲ್ಲಿ ಅಪ್ರಿಸಿಯೇಷನ್ ತಗೋತೀವಿ. ಇಷ್ಟೇ ಸಿಂಪಲ್ ಐತಿ. ಸೊ ಒಂದು ಪ್ರಾಬ್ಲಮ್ ಬಿಡಿಸೋಣ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕ್ಯಾಲ್ಕುಲೇಟ್ ದಿ ಫಂಡ್ಸ್ ಫ್ರಮ್ ಆಪರೇಷನ್ ಫ್ರಮ್ ದಿ ಸಮರೈಸ್ಡ್ ಬ್ಯಾಲೆನ್ಸ್ ಶೀಟ್ ಆಫ್ ಕಾನ್ಪುರ್ ಲಿಮಿಟೆಡ್. ಪರ್ಟಿಕ್ಯುಲರ್ಸ್ ಕೊಟ್ಟರೆ 31/12/2022 ಆ್ಯಂಡ್ 31/12/2023. 2 ವರ್ಷದ ಬ್ಯಾಲೆನ್ಸ್ ಕೊಟ್ಟಾರ, ಕ್ಲೋಸಿಂಗ್ ಬ್ಯಾಲೆನ್ಸ್. ಇವಾಗ ಫಸ್ಟ್ ಕ್ಲೋಸಿಂಗ್ P&L ಕೊಡ್ತಾರೆ, ಡೈರೆಕ್ಟ್ ಔಟರ್ ಕಾಲಮಿಗೆ ಹಚ್ಕೋತೀವಿ. ಕ್ಲೋಸಿಂಗ್ P&L 3,60,000. ಇದು ಎಷ್ಟೈತಿ? 3,60,000. ನೆಕ್ಸ್ಟ್ ಆ್ಯಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ less not operating income. ಫಸ್ಟ್ ಏನೈತಿ? P&L ಬ್ಯಾಲೆನ್ಸ್ ತೊಗೊಂಡ್ವಿ. ನೆಕ್ಸ್ಟ್ ರಿಸರ್ವ್ ಇನ್ಕ್ರೀಸ್ ಇತ್ತಂದ್ರೆ ಆ್ಯಡ್ ಮಾಡ್ತೀವಿ, ಡಿಕ್ರೀಸ್ ಇತ್ತಂದ್ರೆ ಲೆಸ್ ಮಾಡ್ಕೊತೀವಿ. ಇವಾಗ ಚೆಕ್ ಮಾಡ್ಕೊಂಡು 1,40,000 1,70,000 ಏನೈತಿ? 1,40,000 ಅಂತ 1,70,000 ಆಯಿತು. ನೆಕ್ಸ್ಟ್ ಸೊ ಇನ್ಕ್ರೀಸ್ ಎಷ್ಟು? 30,000 ಇನ್ಕ್ರೀಸ್ ಐತಿ. ಇನ್ಕ್ರೀಸ್ ಇನ್ ರಿಸರ್ವ್ $30,000. ಡಿಫ್ರೆನ್ಸ್ ಅಮೌಂಟ್ನ ಇದಕ್ಕೆ ಹಚ್ಬೋದು. ನೆಕ್ಸ್ಟ್ ಗುಡ್ ವಿಲ್ 60,000 30,000. ಸೊ ಡಿಕ್ರೀಸ್ ಐತಿ. ಗುಡ್ ವಿಲ್ನ ಇಲ್ಲೇ ತಗೋತೀವಿ ನಾವು. ಇವಾಗ ಗುಡ್ ವಿಲ್ 30,000. ನೆಕ್ಸ್ಟ್ ಯಾವಾದರೂ ಎಕ್ಸ್ಪೆನ್ಸಸ್ ಇದ್ರೆ ಆ್ಯಡ್ ಮಾಡ್ಕೋತೀವಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಐತಿ, ಡೆಪ್ರಿಸಿಯೇಷನ್ ಎಷ್ಟೈತಿ? 60,000 72,000 ಇನ್ಕ್ರೀಸ್ ಐತಿ. ಎಷ್ಟು? 12,000 ಇನ್ಕ್ರೀಸ್ ಆಯ್ತು. ನೆಕ್ಸ್ಟ್ PDD ಅದು ನಮ್ಗೆ ಎಕ್ಸ್ಪೆನ್ಸಸ್ ಆಗುತ್ತೆ. PDD ಪ್ರೊವಿಷನಲ್ ಫಾರ್ ಡೌಟ್ಫುಲ್ ಡೆಟ್ಸ್ 3,000 ಇನ್ಕ್ರೀಸ್ ಐತಿ. 3,000 8,000. ಸೊ ಸಾರಿ PDD ತಗೋದಿಲ್ಲ ನಾವು. ಫಾರ್ಮ್ಯಾಟ್ದಾಗ PDD ಎಲ್ಲಿ ಬಂದಿಲ್ಲ. ಸೊ ಇದನ್ನು ಆ್ಯಡ್ ಮಾಡ್ಕೊಂಡು 60,000 ಪ್ಲಸ್ 12,000 84,000. ಇವಾಗ 3,60,000 ಜೊತೆ ಈ 84,000 ಆ್ಯಡ್ ಮಾಡಿದ್ರೆ 4,44,000 ಬರುತ್ತೆ. ನೆಕ್ಸ್ಟ್ ನಾನ್ ಆಪರೇಟಿಂಗ್ ಇನ್ಕಮ್ದಾಗ ಯಾವ ಐಟಮ್ಸು ಇಲ್ಲಿ ಕೊಟ್ಟಿರುವ ಯಾವ ಐಟಮ್ಸು
ಬಂದಿಲ್ಲ. ಸೊ ಒಂದು P&L ಓಪನಿಂಗ್ ಬ್ಯಾಲೆನ್ಸ್ ಅಷ್ಟು ತಗೋತೀವಿ 3 ಲ್ಯಾಕ್ ಓಪನಿಂಗ್ P&L ಎಷ್ಟು 3 ಲ್ಯಾಕ್. ಇವಾಗ 4,44,000 ಈ 3 ಲ್ಯಾಕ್ನ ಲೆಸ್ ಮಾಡಿದ್ರೆ ನಮ್ಗೆ 1,44,000 ಬರುತ್ತೆ. ಇಷ್ಟು ಮಾಡಿದರೆ ಇದು ಫಂಡ್ಸ್ ಫ್ರಮ್ ಆಪರೇಷನ್ ಮೇಲೆ 5 ಮಾರ್ಕ್ಸಿನ ಪ್ರಾಬ್ಲಮ್ ಕೇಳಿದ್ರೆ ಈ ಥರ ಬಿಡಿಸ್ಬೇಕು. ಓಕೆ, ನೆಕ್ಸ್ಟ್